ಸೇವಾ ಸಂಘದ ವತಿಯಿಂದ ಇವತ್ತು ನಮ್ಮ ಸಂಘದ ಪದಾಧಿಕಾರಿಗಳಾದಂಥ ಮೊಟ್ಟಮೊದಲಾಗಿ ಅಧ್ಯಕ್ಷರು ನೂತನ ಅಧ್ಯಕ್ಷರಾದ ಸನ್ಮಾನ್ಯ ಎಚ್.ಬಿ. ಸಿದ್ಧಾನಾಯ್ಕರವರು, ನೂತನ ಪ್ರಧಾನ ಕಾರ್ಯದರ್ಶಿಗಳ ಧನಂಜಯ ನಾಯ್ಕ ಅವರು, ಖಜಾಂಚಿಗಳಾದಂಥ ಧರ್ಮರಾಜ್ ನಾಯ್ಕ ಅವರು, ಆಮೇಲೆ ನಮ್ಮ ಕಾನೂನು ಸಲಹೆಗಾರರು ಹಾಗೂ ಮಾಜಿ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಎನ್.ಆರ್. ನಾಯಕ್ ಸಾಹೇಬರು, ಮತ್ತು ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರಾಮನಾಯಕ್ ಅವರು, ಮಹೇಶ್ ಜಂಟಿ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಮಹೇಶ್ ಅವರು, ವ್ಯವಸ್ಥಾಪಕರಾದಂಥ ಸನ್ಮಾನ್ಯ ಮಹದೇಶ್ ಅವರು ನಾವೆಲ್ಲ ಸೇರಿದ್ದೀವಿ. ನಮಗೆ ಮನಸ್ಸಿನಲ್ಲಿ ತುಂಬ ನೋವಿದೆ. ಈ ಒಳ ಮೀಸಲಾತಿ ಬಗ್ಗೆ ನಾವು ಈ ಸರ್ಕಾರದ ಧೋರಣೆಗೆ ಇವತ್ತು ಧಿಕ್ಕಾರ ಮತ್ತು ಪ್ರತಿಭಟನೆ ಮಾಡಲಿಕ್ಕೆ ನಾವು ಯಾವ ರೀತಿ ಯೋಜನೆ ಹಾಕೋಬೇಕು ಅಂತ ಹೇಳೋದಕ್ಕೆಲ್ಲ ಸೇರಿ ಇವತ್ತು ಒಂದು ನಿರ್ಣಯಕ್ಕೆ ಬಂದಿದ್ದೀವಿ. ಹೇಳಬೇಕಾದ್ರೆ ಇವತ್ತು ಒಳ ಮೀಸಲಾತಿ ಇದರ ಪ್ರಶ್ನೆ ಬರೋದಿಲ್ಲ. ಸಂವಿಧಾನ ಪ್ರಕಾರ 342/2 ಇದರ ಪ್ರಕಾರ ಒಳ ಮೀಸಲಾತಿ ಮಾಡಲಿಕ್ಕೆ ಅಧಿಕಾರ ಇಲ್ಲದಿದ್ರು ಕೂಡ ಇತ್ತೀಚೆಗೆ ಏನಾಗಿದೆ, ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಆಯಿತು, ಒಳ ಮೀಸಲಾತಿ ಸರ್ಕಾರ ಮಾಡಬಹುದು ಅಂತೇಳಿ. ಯಾವ ರೀತಿ ಮಾಡಬಹುದು, ಅವರಿಗೆ ಯಾವ ಇಚ್ಛೆ ಬರುತ್ತೆ, ಯಾವ ರೀತಿ ಏನ್ ಬೇಕೋ ಆ ರೀತಿ ಮಾಡ್ಲಿಕ್ಕಂತ ಅಲ್ಲ. ಸಾಮಾಜಿಕ, ಶೈಕ್ಷಣಿಕ, ಉದ್ಯೋಗ ರೀತಿಯಲ್ಲಿ ಅಂಕಿಅಂಶಗಳ ಪ್ರಕಾರ, ಆಮೇಲೆ ಸ್ಥಿತಿಗತಿಯನ್ನೆಲ್ಲ ಅರ್ಥ ಮಾಡಿಕೊಂಡು, ಅಂಕಿಅಂಶಗಳನ್ನೆಲ್ಲ ಅರ್ಥ ಮಾಡಿಕೊಂಡು, ಜನಸಂಖ್ಯೆ ಆಧಾರಿತ ಆ ರೀತಿ ಯೋಚನೆ ಮಾಡಿ ನೀವು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಸಮಾನವಾಗಿ ವರ್ಗೀಕರಣ ಮಾಡಿ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಂತ ಸಬ್ಜೆಕ್ಟ್ ಕಂಡೀಷನ್ ಹಾಕಿದ್ದಾರೆ. ಇದು ಬಿಟ್ಬಿಟ್ರು ಸದಾಶಿವ ಆಯೋಗ ವರದಿ ಕೊಟ್ಟರು. ಆ ವರದಿನ ಯಾರ ಹೊರಗಡೆ ಬರಲೇವಿಲ್ಲ. ಅದು ಒಳಗಡೆನೆ ಅವರು ಸರ್ಕಾರ ತನ್ನ ಇದರಲ್ಲಿ ಹತೋಟಿಯಲ್ಲಿ ಇಟ್ಕೊಂಡು ಯಾರಿಗೂ ಬಹಿರಂಗಪಡಿಸದೆ ಒಳಗೆ ಯೋಚನೆ ಮಾಡಿ, ಆಗ ಬಿಜೆಪಿ ಸರ್ಕಾರ ಇತ್ತು. ಆ ಸಮಯದಲ್ಲಿ 101 ಜಾತಿಗಳಲ್ಲಿ ಕೆಲವರಿಗೆ ಅನುಕೂಲ ಮಾಡಿಕೊಟ್ರು. ಆದರೆ ನಮ್ಮ ಬಂಜಾರ ಜನಾಂಗಕ್ಕೆ 4.5% ಕೊಟ್ರಲ್ಲ, ಅದು ನಮ್ಮ ಮನಸ್ಸಿಗೆ ತುಂಬ ಅಗಾಧಕರವಾದಂಥ ವಿಷಯ ಆಗಿ ನಾವೆಲ್ಲರೂ ಪ್ರತಿಭಟನೆ ಮಾಡಿ ಈ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸಬಾರ್ದು ಅಂತೇಳಿ ಖಂಡಿಸಿದ್ವಿ. ಅದರಂತೆ ಆಯಿತು. ಆದರೆ ನಮಗೆ ಮತ್ತೊಂದು ಆಸೆ ಹುಟ್ಟಿತು. ಈ ಕಾಂಗ್ರೆಸ್ ಸರ್ಕಾರ ಆದರೂ ನಮಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಾಗ ಕಾಂಗ್ರೆಸ್ ಸರ್ಕಾರದವರು ಈ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಅದಕ್ಕೆ ಸರಿಯಾಗಿ ರೀತಿಯಿಂದ ಒಂದು ಪರಿಶೀಲನೆ ಮಾಡದೆ ತಮ್ಮದೇ ಆದಂಥ ಒಂದು ABC ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ನಮಗೆ ಅನ್ಯಾಯ ಮಾಡಿ 5% ಕೊಟ್ಬಿಟ್ಟು ಅದರಲ್ಲಿ 1% ಅಲೆಮಾರಿಗಳನ್ನ ಸೇರಿಸ್ಬಿಟ್ರು. ಅವಾಗ ನಮಗೆ ಸಿಕ್ಕಿದ್ದು 4% ನಮಗೆ ಸಿಕ್ಕಿದ್ದು ಎಷ್ಟು ಅನ್ಯಾಯ ಅಂದ್ರೆ, ಇವತ್ತು 4.5% ಅಂತೇಳಿ ಬಿಜೆಪಿ ಸರ್ಕಾರ ಮಾಡಿದಾಗ ಧಿಕ್ಕಾರ ಮಾಡಿ ಅದನ್ನ ಸರಿಯಾದ ಪಾಠ ಕಲಿಸಿದ್ದೀವಿ. ಇವತ್ತು 4.5 ಇಲ್ಲ, 4% ನಮಗೆ ಸಿಕ್ಕಂಗೆ ಮಾಡಿದಾರಲ್ಲ. ಇವಂಥವರಿಗೆ ನಮ್ಮ ರಾಜಕೀಯ ವ್ಯಕ್ತಿಗಳು, ನಮ್ಮ ಬಂಜಾರ ಧುರುಡಿರು ಹೋಗ್ಬಿಟ್ಟು ಹಾರ ತುರಾಯಿ ಹಾಕಿ CM ಅನ್ನ ಹೋಗ್ಬಿಟ್ರಲ್ಲ, ಇದು ನ್ಯಾಯನ? ಅದಕ್ಕಾಗಿ ನಾವು ನಿಜವಾಗ್ಲೂ ಇದು ನಮಗೆಲ್ಲ ಬಹಳ ವಿಷಾದಕರವಾದ ಸಂಗತಿ. ಇವತ್ತು ಅವರೇ ಪ್ರತಿಭಟನೆಯಲ್ಲಿ ರೂವಾರಿಗಳಾಗಿದ್ದಾರೆ. ಈಗ ಅವರಿಗೆ ಗೊತ್ತಾಗಿದೆ ಈಗ ನಾವು ಮಾಡಿದ ತಪ್ಪು ಎಂಬುದು. ಯಾಕಂದ್ರೆ ನಮ್ಮಲ್ಲಿ ಇವತ್ತು ಕಂದಾಯ ಗ್ರಾಮಗಳನ್ನು ಮಾಡಿದ್ದಾರೆ. ಇವತ್ತು ಅವರು ಏನು ಒಳ ಮೀಸಲಾತಿಯ ಬಗ್ಗೆ ಇವರು ವರ್ಗೀಕರಣ ಮಾಡಿದ್ದಾರೆ, ಅದು 2011ನೇ ಇಸವಿಯಲ್ಲಿ ನಡೆದಂಥ ಜನಗಣತಿಯ ಪ್ರಕಾರ ಮಾಡಿದ್ದಾರೆ. ಇವತ್ತಿಗೆ 16 ವರ್ಷ ಆಗಿದೆ. 15 ಆಗಿ 16 ವರ್ಷ ಆದರೂ ಕೂಡ ಹೊಸ ಜನಗಣತಿ ಇಲ್ಲ. ನಮ್ಮ ಜನಸಂಖ್ಯೆ 4 ಪಟ್ಟು ಜಾಸ್ತಿ ಆಗಿದೆ. ಅದನ್ನು ಕೂಡ ಅದು ತೋರಿಸಿಲ್ಲ. ಅಂಕಿಅಂಶಗಳು ಯಾವುವೂ ಇಲ್ಲ. ಎಲ್ಲ ಗಾಳಿಗೆ ತೂರಿ ಇವತ್ತು ನಮ್ಮನ್ನ ಅಧೋಗತಿಗೆ ಎಳೆದು ಬಿಟ್ಟಾರೆ. ನಾಳೆ ನಮ್ಮ ಪೀಳಿಗೆಗೆ ಅಂಧಾಕಾರ ಆಗುತ್ತಿದ್ದು ಅಗಾಧಕರವಾದಂತಹ ಸುದ್ದಿ ಆಗುತ್ತೆ.
ಅವರ ಏಳಿಗೆ ಪ್ರಗತಿ ಮಾರ್ಗ ಇಲ್ದಂಗ ಆಗುತ್ತೆ. ಇಂಥ ಒಂದು ಅನ್ಯಾಯ ಆಗುತ್ತೋ ರೀತಿಯಲ್ಲಿ ಈ ಸರ್ಕಾರ ಮಾಡಿದೆ. ಆದ ಕಾರಣ ನಮ್ಮ ಪ್ರತಿಭಟನೆ ಅಷ್ಟೇ, ನಮ್ಮ ಹಕ್ಕು ನಮಗೆ ಒಳ ಮೀಸಲಾತಿ ಮಾಡಬಾರ್ದು. ಏನಿದ್ರು ಕೂಡ ಹಿಂದೆ 15% ಕೊಟ್ಟಿದ್ದಾರೆ, ಸಂವಿಧಾನಾತ್ಮಕವಾಗಿ ಇದೆ ಅದು. ಅದೇ ಪ್ರಕಾರ ಏನು ಇವತ್ತು ರಾಜ್ಯಪಾಲರು ಕೂಡ ಅದನ್ನ ಅನುಮೋದನೆ ಮಾಡಿದ್ದಾರೆ, ಆ ಪ್ರಕಾರನೇ ಮಾಡಬೇಕು. ಈ ಒಳ ಮೀಸಲಾತಿ ಈಗಿನ ಸರ್ಕಾರ ಏನು ನಿರ್ಧಾರ ತಗೊಂಡಿದೆ ಅದು ಮಾತ್ರ ಜಾರಿಗೆ ಬಂದ್ರೆ ನಾವು ಎಲ್ಲರೂ ಸರಿಯಾದ ರೀತಿಯಲ್ಲಿ ಉಗ್ರ ರೀತಿಯಲ್ಲಿ ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳಿ ನಾನು 2 ಮಾತುಗಳು ಮುಗಿಸ್ತೀನಿ.